ವೇಷಗಳು. ಕಿಶನ್ ಆ ಕಥೆಯನ್ನು ಓದಿ ತುಂಬಾ ಎಕ್ಸೈಟ್ ಆಗಿ ನಾನು ಇದು ಸಿನಿಮಾ ಮಾಡ್ತೀನಿ ಅಂದಾಗ ತುಂಬಾ ಖುಷಿಯಿಂದ ನನ್ನ ಹೆಂಡತಿ ಮಾಡೋ ಕಿಶನ್ ಮಾಡೋ ಒಳ್ಳೇದಾಗಲಿ ಅಂದ್ರು. ಅವನ ಪಾತ್ರಗಳನ್ನ ವಿಂಗಡಣೆ ಮಾಡ್ಕೊಂಡಾಗ ಆ ಪಾತ್ರಕ್ಕೆ ಅಂಕಿತಾ ಅಮರ್ ಬೇಕು ಅಂತ ಯಾವಾಗ ಬಂದು ಕೇಳ್ದ, ಯಾವಾಗ ಅಪ್ರೋಚ್ ಮಾಡ್ದ, ಹುಡುಗಿ ಒಪ್ಕೊಂಡ ತಕ್ಷಣ ಅದೊಂದಷ್ಟು ರೆಫರೆನ್ಸ್ ತೋರಿಸ್ತಾರೆ ನನಗೆ. ಈ ನಾಟಕ ಮಾಡಿದ್ದು ಹಳೇದೊಂದು ರೆಫರೆನ್ಸ್ ತೋರಿಸ್ತಾರೆ. ಎಷ್ಟು ಎಕ್ಸ್ಪ್ರೆಸಿವ್ ಆಗಿದೆ ಹುಡುಗಿ. ನಿಜವಾಗ್ಲೂ ನಮಗೆ ಈ ರಂಗಭೂಮಿ ಆಧಾರಿತ ಸಿನಿಮಾಗಳು ನಾವು ನಮ್ಮ ನೋಡ್ಕೊಂಡ್ ಬಂದಿರೋದು ಯೋಚನೆ ಮಾಡಿದಾಗ ನಮಗೆ ಮೊದಲ ಪಂಕ್ತಿಯಲ್ಲಿ ಬಂದು ನಿಂತ್ಕೊಳ್ಳೋದೇ ರಂಗನಾಯಕಿ. ಅದರಲ್ಲಿ ಆ ಪಾತ್ರವನ್ನು ಯಾವ ರೀತಿ ಟ್ರೀಟ್ ಮಾಡಿದ್ರು, ಆರತಿ ಅವರ ನಾನು ನಿಜವಾಗ್ಲೂ ಅಂಕಿತ ಉತ್ಪ್ರೇಕ್ಷೆ ಹೇಳುವಾಗ ತುಂಬಾ ಅದ್ಭುತವಾದ, ತುಂಬಾ ಎಕ್ಸ್ಪ್ರೆಸಿವ್ ಕಣ್ಣುಗಳಿದ್ದು, ತುಂಬಾ ಅದ್ಭುತವಾದ ಭಾವಾಭಿನಯವಿದ್ದು, ಅದನ್ನ ನಾವಿಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಬಳಸ್ಕೊಳ್ತಾರೋ ನಿರ್ದೇಶಕರು ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಶರತ್ ಸರ್ ಬಗ್ಗೆ ಹೇಳ್ಬಿಟ್ಟಿರ್ತಾರೆ, ಅದೇ ಎಕ್ಸ್ಟ್ರಾ ಮಾತಾಡ್ಬೇಕಾಗತ್ತೆ. ಸಿಂಹಣ್ಣನ ಪಾತ್ರವನ್ನ ಹೊರಗಡೆ ವಾಸಣ್ಣ ಮಾತಾಡ್ತಾ ಇದ್ರು, ನಿಮ್ ಸಿನಿಮಾಗಳು ನೋಡಿ ನೋಡಿ ನಾವು ತಿರ್ಗಕ್ಕೆ ಏನು ಬರೆಯಲ್ಲ, ನಿಮಗೆ ವಿಶ್ ಮಾಡೋಣ, ನಾವು ಚೆನ್ನಾಗಿತ್ತು ಅಂತ. ಏನಕ್ಕೆ ಹೇಳಬೇಕು, ಇಷ್ಟು ವರ್ಷ ಹೇಳ್ಕೊಂಡೆ ಬಂದಿವಿ, ಆಮೇಲೆ ನೀವೇನು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಯಾರು ಇರಲ್ಲ, ಹಾಗಾಗಿ ನಾವು ಮೆಸೇಜ್ ಮಾಡಲ್ಲ ಅಷ್ಟೇ ಅಂತ. ಆದ್ರೆ ಇತ್ತೀಚೆಗೆ ಶರತ್ ಅವರು ಒಂದು ಹೊಸ ಕಲಂ ತಗೊಂಡಿದ್ದಾರೆ. ತಂದೆ ಪಾತ್ರಗಳು ಮಾಡ್ತಿದ್ರು ಒಂದು 2-3 ತುಂಬಾ ಮೈಲ್ಡ್ ಆಗಿರೋ ತಂದೆ ಪಾತ್ರಗಳು ಅಂತ ವಾಸಣ್ಣ ಒಂದು 2-3 ಸಿನಿಮಾ ರೆಫರೆನ್ಸ್ ಕೊಟ್ಟರು. ಶರತ್ ಸರ್ ತುಂಬಾ ಪ್ರೀತಿಯಿಂದ ಕಿಶನ್ ಮತ್ತೆ ನಾನಿದ್ದೀವಿ ಇದರಲ್ಲಿ ಸಿನಿಮಾ ಮಾಡೋಣ ಶರತ್ ಅಂತ ತಕ್ಷಣನೇ ಗಿಟ್ಟಪ್ಪ ಗಡಿರಿ ಸಖತ್ತಾಗಿ ಮಾಡೋಣ, ಡೇಟ್ ಸರ್ ನಿಮ್ಗೆ ಯಾವ ಡೇಟ್ ಬೇಕು, ಹೆಂಗ್ ಬೇಕು ನಾನು ಮಾಡ್ಕೊಡ್ತೀನಿ. ನಮ್ಮ ಬಾಂಧವ್ಯಕ್ಕೆ ತುಂಬಾನೇ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಬಂದಿದ್ದಾರೆ, ಅದನ್ನು ನಾವು ಉಳಿಸ್ಬೋದು. ನಾಣಿ ಅಣ್ಣ ಈ ಕಥೆ ಆದ್ಮೇಲೆ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಬೇಕು ಅಂದಾಗ ಹೆಚ್ಚು ಕಡಿಮೆ 15-20 ದಿವಸ ಅವರು ಕೂಡ ಈ ಕಥಾ ಹಂದರವನ್ನ ಕಟ್ಟುವಂತ ಜನರ ಜೊತೆ ಕೂತ್ಕೊಂಡು ಅದನ್ನ ಡಿಸ್ಕಸ್ ಮಾಡಿ ತುಂಬಾ ಚಂದಾಗಿ ಅದನ್ನ ಸೃಷ್ಟಿ ಮಾಡಿದ್ದಾರೆ. ಒಂದಷ್ಟು ಹೊಸ ಹೊಸ ಪಾತ್ರಗಳನ್ನ ಸೃಷ್ಟಿ ಮಾಡೋಕ್ಕೂ ನಾಣಿ ಸರ್ ಹೆಲ್ಪ್ ಮಾಡಿದ್ದಾರೆ. ಮದನ್ ನರಣಿ ಮೇಡಮ್ ಅವ್ರು ಹಾಡಿದ ಮಾತು ಒಂದೇ, ನಾವ್ ಯಾವ್ದೋ ಇನ್ನೊಂದು ಸಿನಿಮಾ ಶೂಟಿಂಗ್ ಅಂತ ಒಂದು ಸಾಂಗ್ ಶೂಟ್ ಮಾಡಕ್ಕೆ ಅಂತ ಹೋಗಿದ್ವಿ. ಆಗ ಕಿಶನ್ ಜೊತೆಲಿದ್ದ ಮಾತಾಡ್ತಾ ಸುಮ್ಮನೆ ಒಂದ್ ಲೈನ್ ಅವರು ಹೇಳಪ್ಪ, ಒಂದು ಲೈನ್ ಸುಮ್ಮನೆ ಹೇಳು, ಅವ್ರ ಸೀನಿಯಾರಿಟಿ ಹೇಗಿದೆ, ಅವ್ರು ಈ ತರದ್ದು ಸಿನಿಮಾಗಳು ಮಾಡಿದ್ದಾರೆ, ಈ ತರದ ಹಾಡುಗಳನ್ನ ಮಾಡಿದ್ದಾರೆ ಅಂದಾಗ ಅವ್ರಿಗೆ ಹೇಳಿದ ತಕ್ಷಣ ನಾವು ಬರೀ ಸಾಂಗ್ ಅಂತ ಬಂದು ಮಾಡ್ಕೊಡಲ್ಲ, ಇಡೀ ಸಿನಿಮಾದಲ್ಲಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಆ ಮಾತಾಡಿದ ದಿವಸದಿಂದ ಹಿಡಿದು ಇವತ್ತಿನವರೆಗೂ ಚಿತ್ರೀಕರಣ ಮುಗಿಯೋವರೆಗೂ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಸರ್ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿಯಾಗಿ ಅಕ್ಷಯ್ ಆಗ್ಬೋದು, ಹರ್ಷನ ಈಗ ಮೊದಲಿಂದನೂ ಜೊತೆಗಳು ಫಸ್ಟ್ ಹರ್ಷನೇ. ಅಕ್ಷಯ್ ಇಲ್ಲೇ ಬಿಡಿ ಜವಾಬ್ದಾರಿ ಅವ್ನಿಗೆ, ಅವ್ನು 25 ವರ್ಷ ಫ್ರೆಂಡ್ಶಿಪ್ ಬೆಲೆ ಇಲ್ಲೇನಾ ಇರ್ತಾರೆ ಅವ್ನು, ಅವನೇನಲ್ಲಿ ಇಲ್ಲದೆ ಇರಲಿಲ್ಲ. ಹರ್ಷ ಈ ಹಾಡುಗಳು ಮಾಡಕ್ಕೆ ಶುರು ಮಾಡಿದಾಗ ಒಂದೊಂದು ವಿಚಾರವನ್ನು ನಾವೇನ್ ಅನ್ಕೊಂಡ್ವಿ ಅದಕ್ಕೆ ಟ್ಯೂನ್ ಮಾಡ್ದ. ಅವ್ನು ಟ್ಯೂನ್ ಮಾಡಿದಕ್ಕೆ ಇವನು ಬೇರೆ ತರದ್ದು ಹೊಸ ವಿಚಾರಗಳನ್ನ ಬರ್ಕೊಂಡ. ಸೌಜನ್ಯ, ನಮ್ಮ ರಾಜ್ಗುರು ಇವರೆಲ್ಲರೂ ಸೇರಿ ತುಂಬಾ ಚಂದಗೆ ಆ ವಿಚಾರವನ್ನ ಕಟ್ಕೊಟ್ಟಿದ್ದಾರೆ. ನನ್ನ ಪಾತ್ರ ಬಸಣ್ಣ ಮತ್ತೆ ಬಸಮ್ಮ, ಇದು 2 ಪಾತ್ರಗಳನ್ನ ನಿರ್ವಹಿಸುವಂತ ಒಂದು ಚಾಲೆಂಜಿಂಗ್ ಆಗಿರೋ ಒಂದು ಪಾತ್ರನ ಕಿಶನ್ ಕೊಟ್ಟಿದ್ದಾರೆ. ಕಿಶನ್ ಮೇಲೆ ನನಗೊಂದು ಅಪಾರವಾದ ನಂಬಿಕೆ ಇರೋದೇನಂದ್ರೆ, ಆ ಹುಡುಗ ತುಂಬಾ ವರ್ಷಗಳ ಹಸಿವಿದೆ ಅವರಿಗೆ, ತುಂಬಾ ಒದ್ದಾಡಿದ ಸಿನಿಮಾದಲ್ಲಿ. ನೀವೆಲ್ಲ ನೋಡ್ತಿರೋದೇ ಇರಲ್ಲ, ನನ್ನನ್ನು ಇಲ್ಲಿ ಒಂದು 25 ವರ್ಷ ನೋಡ್ತಾ ಇದ್ದೀರಾ. ನೀವುಗಳೇ ಎತ್ತಿ, ನೀವುಗಳೇ ಮುಂದೆ ತಳ್ಳಿ ಎಲ್ಲ ಹಿರಿಯ ಪತ್ರಕರ್ತರು ಎಸ್ ಮೂರ್ತಿ ಅವರಿಂದ ಹಿಡಿದು ಭಾರತ ನಮ್ಮ ಗಣೇಶ್ ಕಾಸರಗೋಡು ಅವರಾಗ್ಬೋದು, ಗಣಪತಿ ಅವರಾಗ್ಬೋದು, ಉದಯ ಮಳಗಿಣಿ ಆಗ್ಬೋದು, ಜೋಗಿ ಆಗ್ಬೋದು, ವಾಸಣ್ಣ, ಎಲ್ಲರೂ ನಿಮ್ಮಲ್ಲಿ ಗುರು ಮಿಸ್ ಆಯ್ತಾರೆ ಅಲ್ಲಪ್ಪ. ಆಮೇಲೆ ವಯಸ್ಸುಗಳಕ್ಕೆ ಆಲ್ರೆಡಿ ಇಲ್ಲ ಗುರು. ತುಂಗಮ್ಮ, ಸರಸ್ವತಿಯಮ್ಮ, ವಿಜಯಮ್ಮ, ಅಲ್ಲ ರಾಮಕೃಷ್ಣ ಅವರು. ಬಾಂಧವ ಇದಲ್ಲ. ಹೀಗೆ ಈ ನಿಟ್ಟಿನಲ್ಲಿ ನೀವೆಲ್ಲ ಬಂದು ಪತ್ರಿಕಾ ಮಿತ್ರರು ಹೋದ್ರೆ ಪತ್ರಿಕಾಗೋಷ್ಠಿಗಳಿಗೂ ನಾವು ನೋಡ್ಕೊಂಡ್ ಬಂದಿದ್ದು ಬೇರೆ ತರ ಇತ್ತು. ಈಗೇನೋ ಇನ್ನೇನು ಬೇರೆ ತರ ಆಗ್ಬಿಟ್ಟಿದೆ, ಯಾವ ತರನೂ ಆಗಿಲ್ಲ, ಯಾವುದೂ ಇಲ್ಲ. ಮನುಷ್ಯನೇ, ಭಾವನೆಗಳು ಒಂದೇ, ಭಾಷೆ ಒಂದೇ, ನಾವು ನೋವು ನಲಿವು ಕಷ್ಟ ಸುಖ ಎಲ್ಲವೂ ಒಂದೇ ರೀತಿ ಇರುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಹೊಸ ರೀತಿಯ ಪ್ರಯತ್ನ. ರಂಗಭೂಮಿಯ ಒಳಹರಿವುಗಳು ಹೇಗಿರುತ್ತೆ, ಅಲ್ಲಿರೋ ಕಷ್ಟ ಕಾರ್ಪಣ್ಯಗಳೇನು, ನೋವು ನಲಿವುಗಳೇನು, ಈ ವೃತ್ತಿ ನಿರತ ರಂಗಭೂಮಿಗೂ ಮತ್ತೆ ಈ ಹವ್ಯಾಸಿ ರಂಗಭೂಮಿಗೂ ಇರೋ ವ್ಯತ್ಯಾಸ ಏನು, ಅಲೆಮಾರಿ ತಂಡಗಳು ಯಾವ ರೀತಿ
ವಿಚಾರಗಳನ್ನ ತುಂಬಾ ಮನ ಮುಟ್ಟೋ ರೀತಿ ಕಟ್ಟಿಕೊಟ್ಟಿದ್ದಾರೆ. ಕಿಶನ್ ನೀನು ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ಭರತ್ ಕೊನೆ ಸೇರ್ಪಡೆ ಭರತ್ ತುಂಬಾ ಯೋಚನೆ ಮಾಡಿ ಒಳಗೆ ಬಂದಾಗಲ್ಲ. ಬಟ್ ಅವ್ನು ಫೋಟೋ ಶೂಟ್ ಮಾಡಿದ ದಿನ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವನಲ್ಲಿ ಆ ಚನ್ನೀರನ ತುಂಟತನ ಇದೆ, ಅವನ ಕಣ್ಣಲ್ಲಿ ಅಲ್ಲೊಂದು ತುಂಬಾ ಉತ್ಕಟವಾದ ಪ್ರೀತಿ ಇದೆ. ಆ ಹತಾಶೆಗೊಳಗಾದಾಗ ಅದನ್ನ ಯಾವ ರೀತಿ ಅದನ್ನ ಯಾರ ಮೇಲೆ ಸೇಡಾಗಿ ಪರಿವರ್ತನೆ ಆಗುತ್ತೋ ಆ ರೀತಿ ಎಲ್ಲ ಭಾವನೆಗಳು ಎಕ್ಸ್ಪ್ರೆಸ್ ಮಾಡುವಂತ ತುಂಬಾ ಅದ್ಭುತವಾದ ಕಣ್ಣುಗಳಿದೆ ನಿಮಗೆ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಶರತ್ ಸರ್ ಇದ್ದಾರೆ, ರಾಣಿ ಸರ್ ಇದ್ದಾರೆ, ಮಾಲೂರು ವಿಜಯಣ್ಣ ಅವ್ರನ್ನ ನಾನು ಸುಮಾರು ಒಂದು 25 ವರ್ಷಗಳಿಂದ ಬಂದೆ. ಅವರ ಪೆನ್ಸಿಲ್ ತರ ಇದ್ದವರು ಈಗ ಕುಂಬಳಕಾಯಿ ಆಗಿದ್ದಾರೆ. ಅವರ ಸಹಕಾರ ತುಂಬಾ ದೊಡ್ಡದು, ಇಲ್ಲಿನ ರಂಗಸಜ್ಜಿಕೆಗಾಗ್ಬೋದು ಮತ್ತೆ ವಸ್ತ್ರ ವಿನ್ಯಾಸಗಳಿಗಾಗ್ಬೋದು. ಹಾಗೆ ಶರತ್ ಭದ್ರನು ನಾವು ನಿಮ್ಮ ಬಗ್ಗೆನೆ ಮಾತಾಡ್ಕೊಂಡ್ ಬಂದ್ವಿ. ನಿಮ್ಮಿಂದ ನಮ್ಮ ರಾಜ್ಯದಲ್ಲಿ ಈ ರೀತಿ ರಂಗಭೂಮಿಗೆ ಆಗಿರುವಂತ ಮಹಾನ್ ಸೇವೆ ನೀವು ಬೆಳೆಸಿರೋ ಒಂದು ದೊಡ್ಡ ಶಿಷ್ಯ ವೃಂದ. ನಿಮಗೆ ನಮ್ಮ ಪ್ರಣಾಮಗಳು, ನಿಮ್ಮ ಆಶೀರ್ವಾದ ನಮ್ಮ ತಂಡ ಮೇಲಿರಲಿ. ನಮ್ಮ ಡಿಸೈನರ್, ನಾನ್ ಡಿಸೈನ್ ಮಾಡ್ತೇನೆ ಅನ್ಕೊಂಡ್ರೆ ಕಳ್ಳ ಕಾಸ್ಟ್ಯೂಮ್ ಹಾಕೊಂಡು ಕೂತವ್ರೆ. ತುಂಬಾ ಮುಕ್ತಾಗಿ ಡಿಸೈನ್ಸ್ ಮಾಡಿದ್ದಾರೆ, ನೀವು ನೋಡಿದ್ರೆ ಡಿಸೈನ್ಸ್ ಎಲ್ಲವೂ ಒಂದು ಹೊಸ ಪ್ರಯತ್ನ. ತಮ್ಮೆಲ್ಲರ ಬೆಂಬಲ ಇರಬೇಕು. ಮನು ಇದು 3ನೇ ಸಿನಿಮಾ, ಒಂದು ಸಿನಿಮಾ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ವಿ, ಸಿಂಪಲ್ ಆಗಿ ಒಂದು ಸ್ಟೋರಿ ಅಂತ ಹೇಳಿ. ಮತ್ತೆ ನಾನು ಮನು ಫುಲ್ ಫ್ಲೇಜ್ ಆಗಿ ಮಾಡಿದ ಸಿನಿಮಾ ಬಹುಪರ. ಇನ್ನೂ ಒಂದು ಮಾಡಿದ್ವಿ, ಅದು ಒಂದು 8 ದಿನ ಚಿತ್ರೀಕರಣ ಮಾಡಿದ್ವಿ, ಮನುನೇ ಮಾಡಲ್ಲ ಅಂತ ನಿಲ್ಸ್ಬಿಟ್ಟ. ಇದು ನನ್ನ ಮನುವ 4ನೇ ಸಿನಿಮಾ. ಮನೋವ್ರ ಕೆಲಸದ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಅದರ ಸ್ಪೀಡ್ ಬಗ್ಗೆ ತುಂಬಾ, ಎಷ್ಟೇ ಸ್ಪೀಡ್ ಆಗಿ ಮಾಡಿದ್ರು ನಿರ್ದೇಶಕರು ಏನ್ ಕನಸು ಕಟ್ಕೊಂಡಿದಾರೋ ಆ ಕನಸಿಗೆ ಬಣ್ಣ